ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೊಂಡಿದ್ದೀನಿ. ನನ್ನ ಹೆಸರು ಉಷಾ ಅಂತೇಳಿ, ನೀವು ನೋಡ್ತಾ ಇದ್ದೀರಾ ನನ್ನ ಚಾನಲ್ ಉಷಾ ಸ್ಟಾರ್ ಕಾಲರ್. ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋಯಿಂದ ಕೆಲವೊಂದು ಪ್ರಾಡಕ್ಟ್ಗಳನ್ನ ನಾನು ಪರ್ಚೇಸ್ ಮಾಡಿದ್ದೆ. ಸೊ ಅದನ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ನಾನೇನು ಆರ್ಡರ್ ಮಾಡಿದ್ದೀನಿ ಮತ್ತೆ ನನಗೆ ಯಾವ ರೀತಿ ರಿಸೀವ್ ಆಗಿದೆ ಅನ್ನೋದೇ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಆನ್ಲೈನ್ ಅಲ್ಲಿ ಕೆಲವೊಂದು ಫೋಟೋಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ ನಿಜವಾಗ್ಲೂ ಈ ತರ ಪ್ರಾಡಕ್ಟ್ ಇಷ್ಟು ಕಮ್ಮಿ ಬೆಲೆಗೆಲ್ಲ ಸಿಗುತ್ತಾ ಅಂತೇಳಿ ಕೆಲವೊಂದ್ಸಲ ಒಂಥರ ಆಶ್ಚರ್ಯ ಆಗ್ಬಿಡುತ್ತೆ. ಸೊ ಹಾಗಾಗಿ ಆ ತರ ಒಂದು ನನ್ನ ಮೈಂಡ್ ಅಲ್ಲಿ ಇರುವಂತ ಕೆಲವೊಂದು ಪ್ರಾಡಕ್ಟ್ಗಳನ್ನ ನಾನು ಮೀಶೋನಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಅದೇ ರೀತಿ ನನಗೆ ರಿಸೀವ್ ಆಗಿದ್ಯಾ ಅಥವಾ ಯಾವ ತರ ರಿಸೀವ್ ಆಗಿದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಜಾಸ್ತಿ ಮಾತಾಡದೆ ವಿಡಿಯೋನ ಬೇಗ ಸ್ಟಾರ್ಟ್ ಮಾಡ್ಬೇಡ. ಸೊ ಅದಕ್ಕೂ ಮೊದಲು ಬೇಗ ವಿಡಿಯೋನ ಲೈಕ್ ಮಾಡ್ಬಿಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಮಾಡಿ ನನಗೆ ತಿಳಿಸಿ, ಅಥವಾ ವಿಡಿಯೋ ಸಜೆಷನ್ ಇದ್ರೂ ಕೂಡ ತಿಳಿಸಬಹುದು. ನಿಮ್ಮ ಮೈಂಡ್ ಅಲ್ಲಿ ಯಾವ್ದಾದ್ರು ಪ್ರಾಡಕ್ಟ್ ಇದೆ ಅದನ್ನು ಕೂಡ ನಾನು ರಿವ್ಯೂ ನೋಡ್ಬೇಕು ಅಂತ ಇದ್ರೂ ಕೂಡ ನೀವು ಅದನ್ನ ನನಗೆ ತಿಳಿಸಬಹುದು. ಅದನ್ನು ಕೂಡ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಜೊತೆಗೆ ರೆಡ್ ಕಲರ್ ಇರುವಂತ ಸಬ್ಸ್ಕ್ರೈಬ್ ಬಟನ್ ಪ್ಲೀಸ್ ಗ್ರೇ ಕಲರ್ ಮಾಡ್ಬಿಡಿ. ರೆಡ್ ಇಸ್ ಆಲ್ವೇಸ್ ಡೇಂಜರ್ ಅಂತಾರಲ್ವಾ, ಹಾಗಾಗಿ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಗ್ರೇ ಮಾಡ್ಬಿಡಿ. ಸುಮ್ಮನೆ ಒಂದು ಟಚ್ ಮಾಡಿ ಸಾಕು, ಅದು ಕೂಡ ಫ್ರೀ ಆಗಿ. ಸೊ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಬನ್ನಿ, ತಡ ಮಾಡದೆ ಬೇಗ ವಿಡಿಯೋನ ಸ್ಟಾರ್ಟ್ ಮಾಡ್ಬೇಡ. ಫಸ್ಟ್ ಇಂದ ನಾನು ಅಂದ್ರೆ ಜ್ಯುವೆಲರಿ ಮತ್ತೆ ಕ್ಲೋತ್ಸ್ ಎರಡನ್ನೂ ಕೂಡ ನಾನು ತರಿಸಿದ್ದೀನಿ. ಸೊ ಮೊದಲಿಗೆ ಕ್ಲೋತ್ಸ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಒಂದು ಗೌನನ್ನ ನಾನು ತರಿಸಿದೆ. ಇಲ್ಲಿ ಸ್ಕ್ರೀನ್ ಮೇಲೆ ನಾನು ಅದನ್ನ ಮಾಡ್ತೀನಿ, ಅಂದ್ರೆ ಅಟ್ಯಾಚ್ ಮಾಡ್ತೀನಿ ಆ ಫೋಟೋನ, ಯಾವ ಗೌನನ್ನ ನಾನು ಆರ್ಡರ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು. ಸೊ ಈ ಗೌನ್ ಆರ್ಡರ್ ಮಾಡಿದೆ. ಇದರದ್ದು ಕಾಸ್ಟ್ ಬಂದು ನನಗೆ ನೆನಪಿಲ್ಲ, ಮೇ ಬಿ 473 ಅನ್ಸುತ್ತೆ. ಸೊ ಇದನ್ನ ಆಲ್ರೆಡಿ ನಾನು ಒಂದು 2-3 ಟೈಮ್ಸ್ ಅದನ್ನ ಯೂಸ್ ಮಾಡ್ಬಿಟ್ಟಿದ್ದೀನಿ ಹಾಕೊಂಡು. ಸೊ ಆದ್ರೂ ಕೂಡ ನಿಮ್ ಜೊತೆ ಅದನ್ನ ಶೇರ್ ಮಾಡ್ತೀನಿ. ಈ ಪ್ರಾಡಕ್ಟ್ ನಾನು ಆರ್ಡರ್ ಮಾಡಿ ಮೊದಲಿಗೆ ಅದನ್ನ ರಿಟರ್ನ್ ಮಾಡಿದ್ದೆ. ಯಾಕೆ ರಿಟರ್ನ್ ಮಾಡಿದೆ ಅಂತ ಕೂಡ ನಾನು ಕಾರಣ ತಿಳಿಸ್ತೇನೆ ನಿಮ್ಗೆ ಮುಂದೆ. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಪ್ರಾಡಕ್ಟ್ ಏನ್ ಬಂತು, ಸೇಮ್ ಅದೇ ರೀತಿ ರಿಸೀವ್ ಆಯ್ತು. ಸೊ ಹಾಗಾಗಿ ನಾನು ಮತ್ತೆ ಎಲ್ಲ ಚೆಕ್ ಮಾಡಿದಾಗ ಸೊ ಅದೇನೋ ಅವರು ಫೋಟೋದಲ್ಲಿ ಹಾಕಿದ್ರು ಅದರಲ್ಲೂ ಕೂಡ ಸೇಮ್ ಇತ್ತು. ಹಾಗಾಗಿ ಹೀಗೆ ಇರೋದು ಇದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ನಾನು ಅದನ್ನ ರಿಟರ್ನ್ ಮಾಡಕ್ ಹೋಗ್ಲಿಲ್ಲ, ಹಾಗೆ ಇಟ್ಕೊಂಡೆ ಅದನ್ನ. ಸೊ ನೋಡ್ಬೋದು, ಇದೇ ಆಗೋನು. ಸೊ ಒಂಥರ ಇದೇನ್ ಕಲರ್ ಹೇಳ್ತಾರೆ, ಪಿಸ್ತಾ ಕಲರ್ ಅಂತ ಹೇಳ್ತಾರ, ಏನು ಅಂತ ಗೊತ್ತಿಲ್ಲ ಅಷ್ಟಾಗಿ. ಸೊ ನೋಡ್ಬೋದು, ಈ ತರ ಗೌನ್ ಅನ್ನ ನಾನು ಆರ್ಡರ್ ಮಾಡಿದ್ದೆ. ಸೊ ಇದೆಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲಾ ಆನ್ಲೈನ್ ಅಲ್ಲಿ ಇದು ಕೂಡ ಟ್ರೆಂಡ್ ಅಂತಾನೆ ಹೇಳ್ಬೋದು. ಹಾಗಾಗಿ ಏನೋ ಗೊತ್ತಿಲ್ಲ, ಇದು ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಇದನ್ನ ಆರ್ಡರ್ ಮಾಡಿದೆ. ಸೊ ಫುಲ್ ಲೆಂತ್ ಇರುವಂತ ಗೌನ್ ಇದು ಬಂದ್ಬಿಟ್ಟು. ಸೊ ಇದು ಬಂದು ಜಾರ್ಜೆಟ್ ಮೆಟೀರಿಯಲ್, ಫ್ರಂಟ್ ಮತ್ತೆ ಬ್ಯಾಕ್ ಎರಡು ಯೂನೆಕ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸ್ಲೀವ್ಸ್ ಇಲ್ಲ, ಈ ರೀತಿ ಅಂಬ್ರೆಲಾ ಟೈಪ್ ಇದನ್ನ ಅಟ್ಯಾಚ್ ಮಾಡಿದ್ದಾರೆ, ನೋಡ್ಬೋದು ಈ ತರ. ಸೊ ಸ್ಲೀವ್ಸ್ ಬರಲ್ಲ, ಇದು ಆಕ್ಚುಲಿ ಸ್ಲೀವ್ಸ್ ಆಗಿ ಇಟ್ಕೊಳ್ಳಿ. ಇದರದ್ದು ಲುಕ್ ಬುಕ್ ಕೂಡ ನಾನು ಸೈಡ್ ಅಲ್ಲಿ ಆಡ್ ಮಾಡ್ತೀನಿ, ನೋಡ್ಬೋದು ನೀವು. ಏನಕ್ಕಪ್ಪ ಇದು ನಾನು ಫಸ್ಟ್ ಟೈಮ್ ಏನಕ್ಕಪ್ಪ ಇದನ್ನ ನಾನು ರಿಟರ್ನ್ ಮಾಡಿದೆ ಅಂತ ಹೇಳಿದೆ. ಸೊ ಇದು ಸೈಡ್ ಅಲ್ಲಿ ಏನು ಕಟ್ತಾರಲ್ಲ ನಾಟ್, ಸೊ ಈ ನಾಟ್ ಬಂದ್ಬಿಟ್ಟು ಫ್ರಂಟ್ ಅಲ್ಲಿ ಇತ್ತು, ನೋಡ್ಬೋದು ಈ ರೀತಿ ಇದೆಯಲ್ಲ, ಇದು ಫ್ರಂಟ್. ಆ ಫ್ರಂಟ್ ಈ ಪಾರ್ಟ್ ಅಲ್ಲಿ ಇತ್ತು, ಇಲ್ಲಿಂದ ಈ ರೀತಿ ಕಟ್ಕೊಳ್ಳೋದನ್ನ ಕೊಟ್ಟಿದ್ರು. ಬಟ್ ಅದು ನನಗೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ಲ. ಹಾಗಾಗಿ ನಾನು ಅದನ್ನ ಸೆಕೆಂಡ್ ಟೈಮ್ ಬಂದಾಗ್ಲೂ ಕೂಡ ಅದೇ ರೀತಿ ಬಂತು ಅಂತ ಹೇಳಿಬಿಟ್ಟು ನಾನು ಅದನ್ನ ಕಟ್ ಮಾಡ್ಬಿಟ್ಟಿದೀನಿ. ಸೊ ಇನ್ನೇನ್ ಮಾಡಕ್ಕಾಗಲ್ಲ, ಅದೇ ರೀತಿ ಪ್ರಾಡಕ್ಟ್ ಇದೆ ಅನ್ನುವಾಗ ಅದನ್ನೇನು ಮಾಡಕ್ಕಾಗಲ್ಲ ನಾವು. ಸೊ ಆರ್ಡರ್ ಮಾಡಿದ್ಮೇಲೆ ಬೇಕಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಇದು ರೆಗ್ಯುಲರ್ ಯೂಸಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಓವರ್ ಆಲ್ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 473 ಅನ್ಸುತ್ತೆ ಕಾಸ್ಟ್ ಇದ್ರದ್ದು. ಸೊ ಫುಲ್ ಫ್ಲೋರಲ್ ಪ್ರಿಂಟ್ ಕೊಟ್ಟಿದ್ದಾರೆ, ಅಟ್ಯಾಚ್ಡ್ ಲೈನಿಂಗ್ ಕೂಡ ಇದೆ ಇದಕ್ಕೆ, ನೋಡ್ಬೋದು. ಅಂದ್ರೆ ಲೈನಿಂಗ್ ಮೆಟೀರಿಯಲ್ ಅಷ್ಟು ಇದಾಗಿಲ್ಲ, ಚೆನ್ನಾಗಿಲ್ಲ, ಸಿಂಪಲ್ ಆಗಿದೆ. ಆದ್ರೂ ಓಕೆ, ರೆಗ್ಯುಲರ್ ಯೂಸಿಗೆ ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಇದನ್ನ ನಾನು ಇಟ್ಕೊಂಡಿದ್ದೀನಿ. ಸೊ ಈ ಫ್ಲೋರಲ್ ಪ್ರಿಂಟ್ ಏನಿದೆ ಅದು ಇಷ್ಟ ಆಗಿ ನಾನು ಈ ಡ್ರೆಸ್ ಅನ್ನ ನಾನು ಆರ್ಡರ್ ಮಾಡಿದ್ದು. ಈ ಗೌನ್ ಅನ್ನ ಚೆನ್ನಾಗಿದೆ, ಓವರ್ ಆಲ್ ಒಳ್ಳೆ ಲುಕ್ ಕೊಡುತ್ತೆ. ಆಲ್ಮೋಸ್ಟ್ ಏನು ಅವರು ಪಿಕ್ಚರ್ ಅಲ್ಲಿ ತೋರಿಸಿದ್ದಾರೆ ಸೇಮ್ ಅದೇ ರೀತಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ನಿಮ್ಗೆ ಯಾವ ರೀತಿ ಅನಿಸ್ತಾ ಇದೆ ನನಗೆ ಕಾಮೆಂಟ್ ಮಾಡಿದ್ದೀವಿ. ಸೊ ಇದು ನನ್ನ ಫಸ್ಟ್ ಗೌನ್ ನಾನು ಮೀಶೋನಲ್ಲಿ ತರಿಸಿರೋದು. ಸೊ ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಒಂದು ಬ್ಲೌಸ್ ಅನ್ನ ಆರ್ಡರ್ ಮಾಡಿದ್ದೆ ನಾನು, ರೆಡಿಮೇಡ್ ಬ್ಲೌಸ್ ಅನ್ನ.
ಸೊ ನನಗೆ ಆ ಕಲರ್ ಬ್ಲೌಸ್ ಬೇಕಾಗಿತ್ತು, ಹಾಗಾಗಿ ನಾನು ಇದನ್ನ ಆರ್ಡರ್ ಮಾಡಿದೆ. ಅಂದ್ರೆ ಇದನ್ನ ಬೇರೆ ವೆಬ್ಸೈಟ್ ಅಲ್ಲೂ ಕೂಡ ನಾನು ವಿಶ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದೆ, ಬಟ್ ಅಲ್ಲೆಲ್ಲ ಕಾಸ್ಟ್ ಅರೌಂಡ್ 399, 499 ಆ ತರ ಎಲ್ಲ ಇತ್ತು. ಬಟ್ ಮೀಶೋದಲ್ಲಿ ನನಗೆ ಇದು 299ಗೆ ಸಿಕ್ತು. ಸೊ ಹಾಗಾಗಿ ಯಾವ ರೀತಿ ಇರ್ಬೋದು 299ಗೆ ಆ ಫೋಟೋದಲ್ಲಿ, ಈ ಫೋಟೋನ ನಾನು ಸೈಡಲ್ಲಿ ಹಾಕ್ತೀನಿ, ಅದೇ ರೀತಿ ಬಂದಿದ್ಯಾ, ರಿಸೀವ್ ಆಗುತ್ತಾ ನನಗೆ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಕ್ಯೂರಿಯಾಸಿಟಿಯಿಂದ ನಾನು ಇದನ್ನ ಆರ್ಡರ್ ಮಾಡಿದೆ. ಸೊ ನನಗೆ ಯಾವ ರೀತಿ ರಿಸೀವ್ ಆಯ್ತು ಅಂತ ಹೇಳಿ ಇವಾಗ ನಾನು ಇದಕ್ಕೆ ತೋರಿಸ್ತೀನಿ. ಸೊ ಇದೆ ಇದು, ನಾನು ಓಪನ್ ಮಾಡಿ ನೋಡಿದ್ದೀನಿ. ಯಾಕೆಂದ್ರೆ ಕ್ಯೂರಿಯಾಸಿಟಿ ಇದೆ ಅಂತ ಹೇಳಿದ್ರೆ ನಾನು ವಿಡಿಯೋ ಮಾಡೋವರೆಗೂ ವೇಟ್ ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ ಬಂದಿದ ತಕ್ಷಣ ನಾನು ಓಪನ್ ಮಾಡಿ ನೋಡಿದೆ. ಸೊ ಇನ್ನೂ ಕೂಡ ಇವಾಗ ತೋರಿಸ್ತೀನಿ ಯಾವ ರೀತಿ ನನಗೆ ಅದು ರಿಸೀವ್ ಆಗಿದೆ. ಸೇಮ್ ಫೋಟೋದಲ್ಲಿ ಇರೋ ಥರನೇ ರಿಸೀವ್ ಆಗಿದೆ ಏನು ಅಂತ ಹೇಳ್ಬಿಟ್ಟು, ಮತ್ತೆ ಕ್ವಾಲಿಟಿ ಹೇಗಿದೆ ಅದನ್ನು ಕೂಡ ನಾನು ಶೇರ್ ಮಾಡ್ಕೊತೀನಿ. ನೋಡ್ಬೋದು, ಇದೇ ಆ ಬ್ಲೌಸು. ಸೊ ಬೇರೆ ವೆಬ್ಸೈಟ್ಗಳಲ್ಲಿ ಇದೊಂದು ಕಾಸ್ಟ್ ಬಂದ್ಬಿಟ್ಟು 499 ಇತ್ತು. ಸೊ ಹಾಗಾಗಿ ಇದನ್ನ ಹಾಗೆ ವಿಶ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದೆ, ನೋಡೋಣ ಯಾವಾಗಾದ್ರೂ ಕಮ್ಮಿ ಆಗತ್ತಾ ತಗೊಳ್ಬೋದು ಅಂತ ಹೇಳ್ಬಿಟ್ಟು. ಬಟ್ ಇದು ಮೀಶೋನಲ್ಲಿ ನನಗೆ 299ಗೆ ಸಿಕ್ಕಿದೆ. ಸೊ ನೋಡ್ಬೋದು, ಈ ರೀತಿಯಾಗಿದೆ ಬ್ಲೌಸು. ಸೊ ಫೋಟೋದಲ್ಲಿ ಯಾವ ರೀತಿ ಅವರು ತೋರಿಸಿದ್ದಾರೆ ಸೇಮ್ ಅದೇ ರೀತಿ ನನಗೆ ರಿಸೀವ್ ಆಗಿದೆ. ಇದೊಂದು ನನಗೆ ತುಂಬಾನೇ ಖುಷಿ ಆಯ್ತು. ನೋಡ್ಬೋದು, ಸ್ಲೀವ್ಸ್ ವರ್ಕ್ ಕೂಡ ಅಂದ್ರೆ ಫುಲ್ ಸಿಲ್ವರ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಜೊತೆಗೆ ಇದನ್ನೇನ್ ಹೇಳ್ತಾರೆ ಗೊತ್ತಿಲ್ಲ, ಚಮ್ಕಿ ಅಂತ ಹೇಳ್ತಾರೆ ಗೊತ್ತಿಲ್ಲ, ಅದು ಕೂಡ ವರ್ಕ್ ಆಗಿದೆ. ಸೊ ತುಂಬಾನೇ ಗ್ರ್ಯಾಂಡ್ ಆಗಿದೆ ಬ್ಲೌಸ್. 299 ರುಪೀಸ್ಗೆ ತುಂಬಾನೇ ವರ್ತ್ ಅನಿಸ್ತು ನನಗೆ ಈ ಬ್ಲೌಸ್. ನೋಡ್ಬೋದು, ಕಲರ್ ಕೂಡ ಸೇಮ್ ಆ ಫೋಟೋದಲ್ಲಿ ಹೇಗೆ ತೋರಿಸಿದ್ದಾರೆ ಹಾಗೆ ಬಂದಿದೆ ಕಲರ್ ಕೂಡ. ನೋಡ್ಬೋದು, ಸ್ಲೀವ್ಸ್ ಫುಲ್ ವರ್ಕ್ ಆಗಿದೆ, ಎರಡು ಸೈಡು ತುಂಬಾ ಚೆನ್ನಾಗಿದೆ ಸ್ಲೀವ್ಸ್. ಈ ರೀತಿಯಾಗಿ ವರ್ಕ್ ಮಾಡಿದ್ದಾರೆ ಸಿಲ್ವರ್ ಇದರಲ್ಲಿ. ಮತ್ತೆ ಇದು ಲಾಂಗ್ ಸ್ಲೀವ್ ಅಂದ್ರೆ ಉದ್ದ ಸ್ಲೀವ್ ಅನ್ಸುತ್ತೆ. ಸೊ ಉದ್ದ ಸ್ಲೀವ್ ನ ಇಟ್ಟಿದ್ದಾರೆ. ಫ್ರಂಟ್ ಅಲ್ಲೂ ಕೂಡ ಈ ರೀತಿ ವರ್ಕ್ ಮಾಡಿದ್ದಾರೆ. ಸೊ ಎರಡು ಸೈಡ್ ಫ್ರಂಟ್ ಅಲ್ಲಿ ವರ್ಕ್ ಆಗಿದೆ. ಜೊತೆಗೆ ಇದೇ ತರ ಸಣ್ಣ ಸಣ್ಣ ಫ್ಲವರ್ ನ ಕೂಡ ಅವರು ಹಾಕಿದ್ದಾರೆ. ಸೊ ಬ್ಯಾಕ್ ಅಲ್ಲೂ ಕೂಡ ನೋಡಬಹುದು, ತುಂಬಾನೇ ಚೆನ್ನಾಗಿದೆ ಡಿಸೈನ್ ಅಂತಾನೆ ಹೇಳ್ಬೋದು. ಸೊ ಆ ಫೋಟೋದಲ್ಲಿ ಅವ್ರು ಏನು ಶೋ ಅಂದ್ರೆ ತೋರಿಸಿದ್ರು, ಸೊ ಸೇಮ್ ಅದೇ ರೀತಿ ನನಗೆ ರಿಸೀವ್ ಆಗಿದೆ ಅಂತ ಅನಿಸ್ತು. ಜೊತೆಗೆ ಒಂದು ಈ ರೀತಿ ನಾಟ್ ಕೂಡ ಕೊಟ್ಟಿದ್ದಾರೆ ಕಟ್ಟೋದಿಕ್ಕೆ ಅಂತ ಹೇಳಿ. ಇದರಲ್ಲಿ ಏನಪ್ಪಾ ನನಗೆ ಒಂದೇ ಒಂದು ಮೈನಸ್ ಪಾಯಿಂಟ್ ಅಂತ ಹೇಳಿದ್ರೆ, ಓವರ್ ಆಲ್ ಬ್ಲೌಸ್ ಎಲ್ಲ ಚೆನ್ನಾಗಿದೆ. ಬಟ್ ಒಂದೇ ಒಂದು ಮೈನಸ್ ಪಾಯಿಂಟ್ ಏನಂತ ಹೇಳಿದ್ರೆ, ಇದ್ರೊಳಗಡೆ ಹಾಕಿರುವಂತ ಸ್ಟಿಚಿಂಗ್ ಬಂದ್ಬಿಟ್ಟು ಅಂದ್ರೆ ಕೈನಲ್ಲಿ ಹಾಕ್ತಾರಲ್ಲ ಆ ತರ ಸ್ಟಿಚ್ ನ ಹಾಕಿದ್ದಾರೆ ಅವರು. ನೋಡ್ಬೋದು, ಹತ್ರದಿಂದ ತೋರಿಸ್ತೀನಿ. ನೋಡ್ಬೋದು, ಈ ರೀತಿ. ನಾನು ಅನ್ಕೊಂಡೆ ಫಸ್ಟಿಗೆ ಯಾರೋ ಆ ಬ್ಲೌಸ್ ಅನ್ನ ತಗೊಂಡಿರ್ತಾರೆ, ಬಟ್ ಅವರಿಗೆ ಅದು ಆಗಿರಲ್ಲ, ಫಿಟ್ಟಿಂಗ್ ಇರಲ್ಲ ಅನ್ಸುತ್ತೆ ಮೇ ಬಿ. ಅದಕ್ಕೋಸ್ಕರ ಏನಾದ್ರು ರಿಟರ್ನ್ ಮಾಡಿ ಆ ತರ ಒಂದ್ ಸೈಡ್ ಒಳಗೆ ಹಾಕಿದ್ದಾರೆ ಅಂತ ಅನ್ಕೊಂಡೆ. ಬಟ್ ಇಲ್ಲ, ಎರಡೂ ಸೈಡ್ ಅಲ್ಲೂ ಕೂಡ ನೋಡ್ಬೋದು, ಎರಡೂ ಸೈಡ್ ಅಲ್ಲೂ ಕೂಡ ಕೈ ಒಳಗೆನ ಹಾಕಿದ್ದಾರೆ. ಏನಕ್ಕೆ ಅಂತ ನನ್ಗೆ ಗೊತ್ತಾಗಿಲ್ಲ. ಮೇ ಬಿ ಯಾರಾದ್ರೂ ರಿಟರ್ನ್ ಮಾಡಿರೋ ಪ್ರಾಡಕ್ಟ್ ಇರ್ಬೋದು, ಅಥವಾ ಅದೇ ರೀತಿ ಸ್ಟಿಚ್ ಬಂದಿರ್ಬೋದನ್ನ, ನನ್ಗೆ ಅದ್ರ ಬಗ್ಗೆ ಕನ್ಫರ್ಮ್ ಇಲ್ಲ. ಬಟ್ ಇದೊಂದು ನನಗೆ ಮೈನಸ್ ಪಾಯಿಂಟ್ ಅನಿಸ್ತು. ಬಟ್ ನನಗಂದ್ರೆ ನಾನು ಸ್ಟಿಚಿಂಗ್ ಗೊತ್ತಿರೋದಕ್ಕೆ ನಾನು ಅದನ್ನ ರಿಮೂವ್ ಮಾಡ್ಬಿಡ್ಬೇಕಾದ್ರೆ ಸ್ಟಿಚ್ ಹಾಕೊಳ್ತೀನಿ. ಬಟ್ ಏನಂತ ಹೇಳಿದ್ರೆ, ಕೆಲವರಿಗೆ ಸ್ಟಿಚಿಂಗ್ ಬರಲ್ಲ, ಹಾಗಾಗಿ ಹೋಗಿ ಮತ್ತೆ ಇದೆಲ್ಲ ಸ್ಟಿಚ್ ಹಾಕ್ಸ್ಕೊಳ್ಬೇಕಂದ್ರೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತಲ್ವಾ. ಹಾಗಾಗಿ ಇದೊಂದು ಮೈನಸ್ ಪಾಯಿಂಟ್ ಅನಿಸ್ತು ನನಗೆ. ನೋಡ್ಬೋದು, ಕೈ ಒಳಗೆ ಹಾಕಿದ್ದಾರೆ. ಓವರ್ ಆಲ್ ಬ್ಲೌಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಆದ್ರೆ ಇನ್ನೊಂದು ಮೈನಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಈ ಯೂಕ್ ಸ್ಪಾಟ್ ಏನಿದೆ ಫುಲ್ಲು ರಸ್ಟ್ ಹಿಡ್ದಿದೆ. ನೋಡ್ಬೋದು, ಸೊ ಫುಲ್ಲು ರಸ್ಟ್ ಹಿಡ್ಬಿಟ್ಟಿದೆ ಈ ಯೂಕ್ಸ್. ಸೊ ನಾನಂದ್ರೆ ಇದನ್ನ ಆಲ್ಟ್ರೇಷನ್ ಮಾಡ್ಕೊಳ್ತೀನಿ. ಹಾಗಾಗಿ ನನಗೆ ಈ ಓವರ್ ಆಲ್ ಬ್ಲೌಸ್ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಇದನ್ನ ನಾನು ಇಟ್ಕೊಂಡಿದ್ದೀನಿ. ಅದನ್ನ ಆಲ್ಟ್ರೇಷನ್ ಮಾಡ್ಕೊಳ್ಬಹುದಲ್ವಾ ಅಂತ ಹೇಳ್ಬಿಟ್ಟು. ಮತ್ತೆ ಈ ಕಲರ್ ನನಗೆ ಬೇಕಾಗಿತ್ತು. ಓವರ್ ಆಲ್ ನಾನು ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಮಾಡಿದೆ, ಸೊ ಅದೇ ರೀತಿ ಬ್ಲೌಸ್ ಬಂದಿದೆ. ಸೊ ನನಗಂತೂ ಖುಷಿಯಾಗಿದೆ. ಅದು ಏನು ಆ ಸ್ಟಿಚಿಂಗು ಮತ್ತೆ ಆ ಹುಕ್ಸ್ ಪಾರ್ಟ್ ಬಿಟ್ಟು ಇನ್ನೆಲ್ಲ ಬ್ಲೌಸ್ ಚೆನ್ನಾಗಿದೆ. ಸೊ ನಿಮಗೂ ಕೂಡ ಯಾವ್ದಾದ್ರು ಇದರಲ್ಲಿ ತಗೊಳ್ಬೇಕು ಅಂತ ಅನ್ಸಿದ್ರೆ ಇದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಹೋಗಿ ಅಲ್ಲಿ ಚೆಕ್ ಮಾಡ್ಬಿಟ್ಟು ಖಂಡಿತ ನೀವು ಕೂಡ ಪರ್ಚೇಸ್ ಮಾಡಬಹುದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನಾನು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತರಿಸಿದ್ದು. ಇಲ್ಲಿ ಸೀರೆನ ಅಟ್ಯಾಚ್ ಮಾಡ್ತೀನಿ ನಾನು. ಯಾವ ರೀತಿ ಬರ್ಬೋದು ನನ್ಗೆ ಅದೊಂದು ಮೈಂಡ್ ಅಲ್ಲಿ ಇತ್ತು. ಸೊ ನಾನು ರಿವ್ಯೂನು ಚೆಕ್ ಮಾಡಿದೆ. ಯಾವ್ದೋ ಒಂದ್ ಇದ್ರಲ್ಲಿ ಬರೀ ಬಾರ್ಡರ್ ಒಂದು ಹಾಕಿದ್ರು ಅಷ್ಟೇ, ಬಟ್ ಅದು ಪೂರ್ತಿ ಸ್ಯಾರಿ ನನ್ಗೆ ಹಾಕಿರ್ಲಿಲ್ಲ.
ನಾನು ಅನ್ಕೊಂಡೆ 300 ರುಪೀಸ್, ಮೇ ಬಿ 334 ರುಪೀಸ್ ನಾನು ಅದಕ್ಕೆ ಪೇ ಮಾಡಿದ್ದು. ಸೊ ಯಾವ ರೀತಿ ಬರ್ಬೋದು ಆ ಸ್ಯಾರಿ ಅಂತ ನನಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು, ತುಂಬಾನೇ ಎಕ್ಸೈಟ್ ಆಗಿದೆ ನಾನು. ಅದು ಯಾವ ರೀತಿ ಬರ್ಬೋದು, ಯಾವ ರೀತಿ ಇರ್ಬೋದು ಅಂತ ಹೇಳ್ಬಿಟ್ಟು ಕಡೆಗೂ ಅದು ರಿಸೀವ್ ಆದಾಗ ನೋಡಿದಾಗ ನಾನು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿ ಬಂತದು. ನನಗೆ ಗೊತ್ತಿತ್ತು, ಯಾಕೆ ಅಂತ ಹೇಳಿದ್ರೆ ಆ ರೇಂಜಿಗೆ ಈ ತರ ಸ್ಯಾರಿ ನಮಗೆ ಖಂಡಿತ ಸಿಗೋದಿಲ್ಲ. ಅದರಲ್ಲಿ ಒಂದು ತಕ್ಕ ಮಟ್ಟಿಗೆ ಈ ತರ ಸಿಗ್ಬೋದು ಅಂತೇಳಿ ನಾನು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಸೊ ಅದೇ ರೀತಿ ನನಗೆ ರಿಸೀವ್ ಆಯ್ತು. ಖುಷಿ ಆಯ್ತು ಅವಾಗ, ಬಿಡು ಈ ರೇಂಜಿಗೆ ಇಷ್ಟಾದ್ರೂ ಬಂದಿದ್ದಿಲ್ಲ ಅಟ್ಲೀಸ್ಟ್ ಅಂತ ಹೇಳ್ಬಿಟ್ಟು ಖುಷಿ ಆಯ್ತು ನನಗೆ. ಸೊ ಅದೇ ಸ್ಯಾರಿದು ನಿಮಗೂ ಕೂಡ ತೋರಿಸ್ತೀನಿ. ಅಂದ್ರೆ ಸುಮ್ಮನೆ ಹಾಗೆ ನೋಡ್ಬಿಟ್ಟು ನಾನು ಇಟ್ಬಿಟ್ಟಿದ್ದೆ, ಫುಲ್ ಓಪನ್ ಮಾಡಿಲ್ಲ, ನೋಡಿರಲಿಲ್ಲ. ನಿಮ್ಮ ಮುಂದೆನೆ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ. ಪಿಕ್ಚರಲ್ಲಿ ಇರೋ ತರಾನೇ ಇದೆಯಾ ಇಲ್ವಾ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನೋಡ್ಬೋದು ಈ ರೀತಿ ಇದೆ. ಸೊ ನಾನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದೆ ಇದು ಯಾವ ತರ ಮೆಟೀರಿಯಲ್ ಬರ್ಬೋದು ಅಂತ ಹೇಳಿದ್ರೆ ಲೈಕ್ ಬಾಗಲ್ಪುರಿ ಸಿಲ್ಕ್ ಅಂತ ಹೇಳಿ ಬರುತ್ತಲ್ಲ, ಸೊ ಆ ತರ ಮೆಟೀರಿಯಲ್ ಬರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಅದೇ ರೀತಿ ಬಂದಿದೆ, ನೋಡ್ಬೋದು ಯಾವ ರೀತಿ ಇದೆ. ನಾನು ಓಪನ್ ಕೂಡ ಮಾಡಿಲ್ಲ. ಸೊ ಮೊದಲಿಗೆ ನಾನು ಹೇಳ್ಬಿಡ್ತೀನಿ, ಇದು ಮೆಟೀರಿಯಲ್ ಬಂದು ಬಾಗಲ್ಪುರಿ ಸಿಲ್ಕ್ ಅಂತೇಳಿ ಬರ್ತಾ ಇತ್ತಲ್ಲ, ಸೊ ಆ ರೀತಿ ಇದೆ ಮೆಟೀರಿಯಲ್. ಇದು ಬಂದು ಬ್ಲೌಸ್ ಪಾರ್ಟ್ ಈ ರೀತಿಯಾಗಿದೆ. ಒಂದ್ ಸೈಡ್ ದೊಡ್ಡ ಬಾರ್ಡರ್ ಕೊಟ್ಟಿದ್ದಾರೆ, ಇನ್ನೊಂದ್ ಸೈಡ್ ಚಿಕ್ಕ ಬಾರ್ಡರ್ ಇದೆ. ಸೊ ಇದು ಬಂದು ಬ್ಲೌಸ್ ಆಯ್ತು. ಅದಾದ್ಮೇಲೆ ಓವರ್ ಆಲ್ ಸ್ಯಾರಿ ಫುಲ್ಲು ಇದೇ ರೀತಿ ಇದೆ. ಸ್ಯಾರಿ ಫುಲ್ಲು ಇದೇ ರೀತಿ ಕೊಟ್ಟಿದ್ದಾರೆ. ಸ್ಯಾರಿ ಫುಲ್ ಅದೇ ಇದೆ. ಕೆಳಗಡೆ ಬಾರ್ಡರ್ ಮಾತ್ರ, ಸೊ ಕೆಳಗಡೆ ಬಾರ್ಡರ್ ಹತ್ರ ಈ ರೀತಿಯಾಗಿ ಕೊಟ್ಟಿದ್ದಾರೆ ಡಿಸೈನ್, ನೋಡ್ಬೋದು. ಫುಲ್ಲು ಅದೇ ರೀತಿ ಇದೆ. ಮತ್ತೆ ಸೆರಗು ಬಂದ್ಬಿಟ್ಟು ಈ ರೀತಿಯಾಗಿದೆ. ಸೇಮ್ ಬಾರ್ಡರ್, ದೊಡ್ಡ ಬಾರ್ಡರ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದೇ ರೀತಿ ಸೆರಗನ್ನ ಕೊಟ್ಟಿದ್ದಾರೆ. ಸೊ ಈ ಸ್ಯಾರಿ ನನಗೆ ರಿಸೀವ್ ಆಗಿರೋದು, ನಾನು ಯಾವ ರೀತಿ ನಾನು ಯಾವ್ದನ್ನ ಆರ್ಡರ್ ಮಾಡಿದ್ದೆ, ನನ್ಗೆ ಯಾವ ರೀತಿ ರಿಸೀವ್ ಆಗಿದೆ ಅಂತೇಳಿ ನನಗೇನು ಬೇಜಾರಿಲ್ಲ. ಯಾಕೆ ಅಂತ ಹೇಳಿದ್ರೆ ಸೊ ಆ ತರ ಸ್ಯಾರಿ ಎಲ್ಲ ತಗೊಳ್ಬೇಕು ಅಂದ್ರೆ ಅರೌಂಡ್ 1000 ಮೇಲೆ ಆಗುತ್ತೆ. ಸೊ 1000s ಅಲ್ಲಿ ಇರುತ್ತೆ ರೇಂಜು. ಬಟ್ 334 ರುಪೀಸ್ಗೆ ನನಗೆ ಈ ಸ್ಯಾರಿ ರಿಸೀವ್ ಆಗಿದೆ. ಬೇಜಾರಿಲ್ಲ, ಖುಷಿ ಆಯ್ತು. ಸೊ ಬೇಜಾರೇನಿಲ್ಲ, ನಾನೇನ್ ಪ್ರೈಸ್ ಕೊಟ್ಟಿದ್ದೀನಿ ಅದಕ್ಕೆ ವರ್ತ್ ಆಗಿರುವಂತ ಸ್ಯಾರಿ ನನಗೆ ಸಿಕ್ಕಿದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಿಷ್ಟು ಕ್ಲಾತ್ ಆಗಿತ್ತು, ಬಟ್ಟೆ ತರಿಸಿದಿಷ್ಟು. ನಾನು ಅದೊಂದು ಸ್ಯಾರಿ, ಒಂದು ಬ್ಲೌಸ್ ಮತ್ತೆ ಒಂದು ಗೌನ್ ಅನ್ನ ತರಿಸಿದ್ದೆ. ನನ್ನ ಎಕ್ಸ್ಪೆಕ್ಟೇಷನ್ ತಕ್ಕಾಗೆ ಬಂದಿದೆ, ಏನು ತೊಂದರೆ ಇಲ್ಲ. ನಾನು ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಅಂತಾನೆ ಅನಿಸ್ತು. ಸೊ ಹಾಗಾಗಿ ಅದನ್ನೆಲ್ಲ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಜ್ಯುವೆಲರಿನಲ್ಲಿ ನಾನು ಮೊದಲಿಗೆ ಬ್ಯಾಂಗಲ್ಸ್ ನ ಆರ್ಡರ್ ಮಾಡಿದ್ದೆ. ಸೊ ನೋಡ್ಬೋದು ಈ ರೀತಿ ಸ್ಕ್ರೀನ್ ಅಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಆ ರೀತಿ ಬ್ಯಾಂಗಲ್ಸ್ ಅಂದ್ರೆ ಪ್ಯಾಕ್ ಆಫ್ 8 ಅನ್ಸುತ್ತೆ. ಅದು ಬಂದು ಕಾಸ್ಟ್ ನನಗೆ ನೆನಪಿಲ್ಲ ಅಷ್ಟಾಗಿ. ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ ಎಷ್ಟು ಕೊಟ್ಟೆ, 200 ಸಮಥಿಂಗ್ ಏನೋ ಕೊಟ್ಟೆ. ಸೊ ಅದನ್ನ ನಾನು ಆರ್ಡರ್ ಮಾಡಿದ್ದೆ. ಯಾವ ರೀತಿ ಬರ್ಬೋದು ಅಂದ್ರೆ 8 ಬ್ಯಾಂಗಲ್ಸ್ ಇತ್ತಲ್ವಾ, ಸೊ ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಬೇಕಾಗತ್ತೆ. ಈಗ ಸೈಡ್ ಬ್ಯಾಂಗಲ್ಸ್ ಏನಾದ್ರು ನಾವು ಬಳೆ ಹಾಕೊಂಡಾಗ ಸೈಡಲ್ಲಿ ಹಾಕೊಳ್ಳೋದಕ್ಕೆ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ತರಿಸ್ಕೊಂಡಿದ್ದೆ. ಸೊ ಇದು ಬಂದಿದೆ 8 ಬ್ಯಾಂಗಲ್ ಅಲ್ವಾ, ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಅನಿಸುತ್ತೆ. ಸೊ ಈ ತರ ಪ್ಯಾಕೇಜಿಂಗ್ ಅಲ್ಲಿ ಕಳಿಸಿದ್ದಾರೆ. ಸೊ ಮೊದಲಿಗೆ ನಾನು ಇದನ್ನ ನನ್ನ ರೆಗ್ಯುಲರ್ ಸೈಜ್ ಏನಿದೆ 2.6 ನ ಆರ್ಡರ್ ಮಾಡಿದೆ. ಬಟ್ ಏನಾಯ್ತು ಅಂತ ಹೇಳಿದ್ರೆ 2.6 ನನಗೆ ತುಂಬಾನೇ ಚಿಕ್ಕದ ಅನಿಸ್ಬಿಡ್ತು. ಅಂದ್ರೆ ನನ್ನ ನಾರ್ಮಲ್ ರೆಗ್ಯುಲರ್ ಬ್ಯಾಂಗಲ್ 2.6 ಏನಿದೆ ಅದಕ್ಕಿಂತ ಹೋಲಿಸಿದ್ರೆ ಇದು ಕಮ್ಮಿ ಸೈಜ್ ಅನಿಸ್ತಾ ಇತ್ತು. ಬಟ್ ಅದು 2.6 ಅಂತಾನೆ ನನಗೆ ಡೆಲಿವರ್ ಆಗಿದ್ದು. ಅದಾದ್ಮೇಲೆ ನನಗೆ ಸೈಜ್ ಆಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ರಿಟರ್ನ್ ಮಾಡಿ ಮತ್ತೆ 2.8 ಸೈಜ್ ಅನ್ನ ಆರ್ಡರ್ ಮಾಡಿದೆ. ನೀವು ಕೂಡ ಯಾರಾದ್ರೂ ರೆಗ್ಯುಲರ್ ಆಗಿ ಇದನ್ನ ತರಿಸ್ಕೊಳ್ತೀರಾ ಅಂತ ಹೇಳಿದ್ರೆ ನಿಮ್ದು ರೆಗ್ಯುಲರ್ ಸೈಜ್ ಏನಿದೆ ಅದಕ್ಕಿಂತ ಒಂದ್
ಸೈಜ್ ಆರ್ಡರ್ ದೊಡ್ಡದು ಜಾಸ್ತಿ, ಒಂದ್ ಸೈಜ್ ದೊಡ್ಡದು ಆರ್ಡರ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಯಾಕೆ ಅಂತ ಹೇಳಿದ್ರೆ ಸೇಮ್ ನನಗೆ ಆ ರೀತಿ ಪ್ರಾಬ್ಲಮ್ ಆಗಿದ್ದು. ನಾನು ಆರ್ಡರ್ ಮಾಡಿದ್ ಬಂದು 2.6, ಬಟ್ ನನಗೆ 2.6 ಬಂದಿರಲಿಲ್ಲ, 2.4 ಅನ್ಸುತ್ತೆ ಆಕ್ಚುಲಿ ಅದು. ಸೊ ನೋಡ್ಬೋದು ಈ ರೀತಿ ಇದೆ. ಇದು ಬಂದು ಪ್ಯಾಕ್ ಆಫ್ 8. ನಾನು ಆಲ್ರೆಡಿ 2 ಬ್ಯಾಂಗಲ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಯೂಸ್ ಮಾಡಿ ನಾನು ಆಲ್ಮೋಸ್ಟ್ ಒಂದು 3-4 ಡೇಸ್ ಆಯ್ತು. ಸೊ ನನಗೆ 3-4 ಡೇಸ್ ಬಿಫೋರ್ ಇದು ರಿಸೀವ್ ಆಗಿತ್ತು. ಹಾಗಿಂದ ನಾನು ಕೂಡ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ಅಂದ್ರೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರು ಕೂಡ ಎಲ್ಲೂ ಕಲರ್ ಎಲ್ಲ ಏನು ಶೇಡ್ ಆಗಿಲ್ಲ. ಸೊ ನೋಡ್ಬೋದು ಈ ರೀತಿಯಾಗಿದೆ. ಪ್ಯಾಕ್ ಆಫ್ 8 ಅಂತ ಇತ್ತು. ಸೊ ನಾವು ಸೈಡ್ ಬ್ಯಾಂಗಲ್ಸ್ ಆಗಿ ಇದನ್ನ ಯೂಸ್ ಮಾಡ್ಕೊಳ್ಬಹುದು ಅಂತ ತರಿಸ್ದೆ. ಇದು ಕೂಡ ನನಗೆ ಆ ಫೋಟೋದಲ್ಲಿ ಸೊ ಯಾವ ರೀತಿ ಇತ್ತು ಅದೇ ರೀತಿ ನನಗೆ ರಿಸೀವ್ ಆಗಿದೆ. ಇದೊಂದು ನನಗೆ ಇಷ್ಟ ಆಯ್ತು. ಮೀಶೋದಲ್ಲಿ ಆಲ್ಮೋಸ್ಟ್ ಜ್ಯುವೆಲರೀಸ್ ಎಲ್ಲ ಬೆಸ್ಟ್ ಅಂತಾನೆ ಹೇಳ್ಬೋದು. ನನಗೆ ಮೀಶೋ ಜ್ಯುವೆಲರೀಸ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಅದರಲ್ಲಿ ಅಂದ್ರೆ ಯಾವ ರೀತಿ ಅವರು ತೋರಿಸಿರ್ತಾರೆ ಅದೇ ರೀತಿ ನಮ್ಗೆ ರಿಸೀವ್ ಆಗುತ್ತೆ. ಸೊ ಹಾಗಾಗಿ ನನಗೆ ಜ್ಯುವೆಲರ್ಸ್ಗೆ ರೆಫರ್ ಮಾಡ್ತೀನಿ. ನೋಡ್ಬೋದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಒಂದು ನೆಕ್ ಪೀಸ್ ಅನ್ನು ಆರ್ಡರ್ ಮಾಡಿದ್ದೆ ನಾನು. ಸೊ ಅದು ಕೂಡ ಇದು ತೋರಿಸ್ತೀನಿ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು. ನಾನು ತುಂಬಾ ದಿವಸದಿಂದ ಇದನ್ನ ವಿಶ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದೆ, ತಗೊಳ್ಬೇಕು ಏನಾದ್ರೂ ಒಂದು ಸಿಂಪಲ್ ಆಗಿ ರೆಡಿ ಆದಾಗ ಹಾಕೊಳ್ಬಹುದು ಅಂತ ಹೇಳ್ಬಿಟ್ಟು ನಾನು ತುಂಬಾ ದಿವಸದಿಂದ ವಿಶ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದೆ. ಸೊ ಅದನ್ನ ನಾನು ಆರ್ಡರ್ ಮಾಡಿದ್ದೀನಿ. ಇವಾಗ ಯಾವ ರೀತಿ ರಿಸೀವ್ ಆಗಿದೆ ಅಂತ ಹೇಳಿ ನಾನು ನೋಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಇವಾಗ ಹೇಳಿದ್ನಲ್ಲ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಆರ್ಡರ್ ಮಾಡಿರೋದಲ್ವಾ. ಸೊ ಅದನ್ನ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗಲ್ಲ. ಹಾಗಾಗಿ ಬಂದಿದ ತಕ್ಷಣ ನಾನು ಓಪನ್ ಮಾಡಿ ನೋಡಿದೆ. ಸೊ ನೋಡ್ಬೋದು ಈ ರೀತಿ ಒಂದು ಬಾಕ್ಸ್ ನಲ್ಲಿ ಕೊಟ್ಟಿದ್ದಾರೆ. ಬಾಕ್ಸ್ ನಲ್ಲಿ ಕೊಟ್ಟು ಮತ್ತೆ ಒಳಗಡೆನು ಪೂರ್ತಿಯಾಗಿ ಈ ರೀತಿ ರ್ಯಾಪ್ ಮಾಡಿರ್ತಾರೆ. ಸೊ ಚೆನ್ನಾಗಿ ಪ್ಯಾಕೇಜಿಂಗ್ ಚೆನ್ನಾಗಿರುತ್ತೆ. ಹಾಗಾಗಿ ನೋಡ್ಬೋದು. ಸೊ ಈ ರೀತಿ ಇದೆ ನೆಕ್ ಪೀಸು. ಆಕ್ಚುಲ್ ಆಗಿ ನನಗೆ ಇದೊಂದು ಇಯರಿಂಗ್ಸ್ ನೋಡಿ ತುಂಬಾ ಇಷ್ಟ ಆಯ್ತು ನನಗೆ. ಹಾಗಾಗಿ ಇದನ್ನ ತರಿಸ್ಕೊಂಡಿದ್ದು. ನೋಡ್ಬೋದು ನೆಕ್ ಪೀಸ್ ಬಂದ್ಬಿಟ್ಟು ಈ ರೀತಿ ಇದೆ. ಸೊ ಈ ರೀತಿ ಹಿಂದೆಗಡೆ ಅಡ್ಜಸ್ಟಬಲ್ ಥ್ರೆಡ್ ಅನ್ನ ಕೊಟ್ಟಿದ್ದಾರೆ. ಪ್ಲಸ್ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಸೈಡ್ ಅಲ್ಲಿ ನೋಡ್ಬೋದು ದಾರ ಏನಿದೆ ಅದು ರಿಮೂವ್ ಆಗ್ತಾ ಇದೆ. ಸೊ ಲಾಸ್ಟ್ ಟೈಮ್ ಇನ್ನೊಂದು ಯಾವ್ದೋ ಒಂದು ಪ್ರಾಡಕ್ಟ್ ತರಿಸಿದೆ, ಅದರಲ್ಲೂ ಕೂಡ ಸೇಮ್ ಇದೇ ಪ್ರಾಬ್ಲಮ್ ಆಯ್ತು ನನಗೆ. ಸೊ ಇದು ಕೂಡ ಅದೇ ರೀತಿ ಆಗ್ತಾ ಇದೆ. ಹಾಗಾಗಿ ನಾನು ಇದನ್ನ ಒಂದು ಫೆವಿಕಾಲ್ ಹಾಕಿ ಅಂಟಿಸ್ಕೊಂಡಿದ್ದೀನಿ, ಬಟ್ ಆದ್ರೂ ಕೂಡ ಬಿಟ್ಟೋಗ್ತಾ ಇದೆ. ನೋಡ್ಬೋದು. ಅದು ಬಿಟ್ರೆ ಓವರ್ ಆಲ್ ಸೆಟ್ ಮಾತ್ರ ತುಂಬಾನೇ ಸೂಪರ್ ಆಗಿದೆ. ನನಗಂತೂ ಇಷ್ಟ ಆಯ್ತು ತುಂಬಾ. ಇದು ನೋಡಿ ಇಷ್ಟಪಟ್ಟು ನಾನು ತರಿಸ್ಕೊಂಡಿದ್ದು. ಈ ತರದೊಂದು ಅಂದ್ರೆ ಸಿಂಪಲ್ ಸ್ಯಾರಿ ಹಾಕೊಂಡಾಗ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ತರಿಸ್ಕೊಂಡಿರೋದು. ಪೂರ್ತಿ ಫ್ಲವರ್ ಡಿಸೈನ್ ಇದೆ, ಮಧ್ಯದಲ್ಲಿ ಪಿಂಕ್ ಬೀಡ್ಸ್ ಅನ್ನ ಕೊಟ್ಟಿದ್ದಾರೆ. ಈ ರೀತಿ ಫ್ಲವರ್ಗೂ ಕೂಡ ಫ್ಲವರ್ ಅಲ್ಲೂ ಕೂಡ ಪಿಂಕ್ ಬೀಡ್ಸ್ ಹಾಕಿದ್ದಾರೆ. ಮತ್ತೆ ಮಧ್ಯೆ ಈ ರೀತಿ ಸ್ಕ್ವೇರ್ ಇಲ್ಲ ರೆಕ್ಟಾಂಗ್ಯುಲರ್ ಶೇಪ್ ನಲ್ಲಿ ಬೀಡ್ಸ್ ಅನ್ನ ಹಾಕಿದ್ದಾರೆ. ಸೊ ಇದರಲ್ಲೇ ಕಲರ್ ಆಪ್ಷನ್ ಕೂಡ ಇದೆ. ಗ್ರೀನ್ ಇದೆ, ರೆಡ್, ಗ್ರೀನ್ ಇದೆ, ಪಿಂಕ್ ಇದೆ, ಪ್ಲಸ್ ಬ್ಲಾಕ್ ಇದೆ ಅನ್ಸುತ್ತೆ. 3 ಕಲರ್ ಆಪ್ಷನ್ ಕೂಡ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಕೂಡ ನೀವು ಪರ್ಚೇಸ್ ಮಾಡಬಹುದು. ಸೊ ಅದರದ್ದು ಇಯರಿಂಗ್ಸ್ ಈ ರೀತಿ ಬಂದಿದೆ. ನನಗೆ ಈ ರೀತಿ ರಿಸೀವ್ ಆಗಿದೆ. ಸೊ ಆಕ್ಚುಲ್ ಆಗಿ ಈ ಇಯರಿಂಗ್ಸ್ ನೋಡೇ ಇಷ್ಟಪಟ್ಟು ನಾನು ತಗೊಂಡಿದ್ದು. ನನಗೆ ಈ ತರ ಪುಟ್ಟ ಇಯರಿಂಗ್ಸ್ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಹಾಗಾಗಿ ನೋಡ್ಬೋದು ಈ ರೀತಿಯಾಗಿದೆ. ಎಷ್ಟು ಚೆನ್ನಾಗಿದೆಲ್ಲ. ಈ ರೀತಿಯಾಗಿ ಪುಟ್ಟದ ಜುಮ್ಕಿ ಮತ್ತೆ ಪಿಂಕ್ ಕಲರ್ ಬೀಟ್ ಅನ್ನ ಕೊಟ್ಟಿದ್ದಾರೆ ಅಷ್ಟೇ ಅವರು. ಕೆಳಗಡೆ ಫುಲ್ ಗೋಲ್ಡ್ ಅಲ್ಲಿ ಜುಮ್ಕಿನ ಇಟ್ಟಿದ್ದಾರೆ. ಸೊ ನಂಗೆ ಇದು ತುಂಬಾನೇ ಇಷ್ಟ ಆಯ್ತು ಇಯರಿಂಗ್ಸ್. ವೇರ್ ಮಾಡಿ ಕೂಡ ತೋರಿಸ್ತೀನಿ ನಾನು ನಿಮ್ಗೆ. ರೀತಿ ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದೆಯಲ್ಲ, ನೋಡ್ಬೋದು. ಈ ರೀತಿಯಾಗಿ ಕಾಣ್ತಾ ಇದೆ. ಜೊತೆಗೆ ಇಯರಿಂಗ್ಸ್ ಸಿಂಪಲ್ ಆಗಿ ಕ್ಯೂಟ್ ಆಗಿ ಕಾಣ್ತಾ ಇದೆ. ಯಾವ್ದಾದ್ರು ಸಿಂಪಲ್ ಸ್ಯಾರಿ ಜೊತೆ ನಾವು ಇದನ್ನ ವೇರ್ ಮಾಡಬಹುದು.
ಮೆರೂನ್ ಕಲರ್ ಅಥವಾ ಕ್ರೀಮ್ ರೆಡ್ ಆ ತರ ಸ್ಯಾರಿಗಳ ಜೊತೆ ಇದನ್ನ ನಾವು ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು 274. ನಿಮಗೂ ಕೂಡ ಇಷ್ಟ ಆಗಿದೆ, ನೀವು ಕೂಡ ಬೈ ಮಾಡಬಹುದು. ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ನೂ ಒಂದ್ ಸೆಟ್ ಬ್ಯಾಂಗಲ್ ನಾನು ಆರ್ಡರ್ ಮಾಡಿದ್ದೆ, ಬಟ್ ಅದಿನ್ನೂ ರಿಸೀವ್ ಆಗಿಲ್ಲ. ಸೊ ಹಾಗಾಗಿ ಅದು ವೇಟ್ ಮಾಡ್ತಾ ಇದ್ರೆ ಲೇಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇದಿಷ್ಟು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ಸೊ ಯಾವ್ದನ್ನ ಆರ್ಡರ್ ಮಾಡಿದೆ, ನನಗೆ ಯಾವ್ದು ರಿಸೀವ್ ಆಯ್ತು ಅನ್ನೋದ್ರಲ್ಲಿ ನನಗೆ ಎಲ್ಲಾನು ಓಕೆ ಅಂತ ಅನ್ಸಿದೆ ಪ್ರಾಡಕ್ಟ್. ಯಾಕೆಂತ ಹೇಳಿದ್ರೆ ನಾನು ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆ ಪ್ರೈಸ್ ನಲ್ಲಿ ಇನ್ಯಾವ ರೀತಿ ನಾನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ನಾನು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿ ನನಗೆ ಪ್ರಾಡಕ್ಟ್ ರಿಸೀವ್ ಆಗಿದೆ. ಸೊ ಖುಷಿ ಆಯ್ತು ನನಗೆ ಎಲ್ಲ ಪ್ರಾಡಕ್ಟ್ ನನಗೆ ರಿಸೀವ್ ಆಗಿರೋದನ್ನ ಅಂದ್ರೆ ನನಗೆ ಯಾವ ರೀತಿ ರಿಸೀವ್ ಆಗಿದೆ ಅದರಿಂದ ನನಗೆ ತುಂಬಾನೇ ಖುಷಿ ಆಗಿದೆ. ನಾನು ಹ್ಯಾಪಿ ಆಗಿದ್ದೀನಿ, ನೀವು ಕೂಡ ಹ್ಯಾಪಿ ಆಗಿರ್ಬೇಕು. ನಿಮ್ಗೂ ಕೂಡ ಯಾವ್ದಾದ್ರು ಪ್ರಾಡಕ್ಟ್ ಇಷ್ಟ ಆಯ್ತು ತಗೊಳ್ಬೇಕು ಅಂತ ಹೇಳಿದ್ರೆ ಬೈಯಿಂಗ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಕೂಡ ಚೆಕ್ ಮಾಡಿ ತಗೊಳ್ಬಹುದು. ನಿಮ್ಗೂ ಏನಾದ್ರೂ ಡೌಟ್ ಇದೆ ಮೈಂಡ್ ಅಲ್ಲಿ, ಸೊ ಅದೆಲ್ಲ ಕ್ಲಿಯರ್ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ, ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಇಷ್ಟ ಆದ್ರೆ, ಯೂಸ್ಫುಲ್ ಅನ್ಸಿದ್ರೆ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ರೆಡ್ ಇರುವಂತ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ, ಗ್ರೇ ಕಲರ್ ಮಾಡಿ, ಅದು ಕೂಡ ಫ್ರೀ ಆಗಿ. ಸೊ ತಡ ಮಾಡದೆ ಆದಷ್ಟು ಬೇಗ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ. ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೆಚ್ಚು ಸಪೋರ್ಟ್ ಮಾಡಿ. ಇಷ್ಟ ಇವತ್ತಿನ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.